ನಮಸ್ತೆ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ಹೇಗಿದ್ದೀರಾ? ಹೇಗಾಯ್ತು ಹಬ್ಬ ಎಲ್ಲ ಮುಗಿಸಿ ಶಾಲೆಗೆ ಹಿಂತಿರುಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಶಾಲೆಯಲ್ಲೂ ಕೂಡ ಹಬ್ಬ ನಡೀತಾ ಇದೆಯಾ? ನಿಮ್ಮ ಶಾಲೆಯಲ್ಲೂ ಕೂಡ ಗಣಪತಿಯನ್ನ ಕೂಡ್ತಿದ್ದೀರಾ? ಸೊ ಈಗ ಗಣಪತಿ ಹಬ್ಬಕ್ಕೆ ಶುರುವಾಗುವಂತಹ ಈ ಒಂದು ಸಂಭ್ರಮ ಹತ್ತತ್ರ ಈ ಒಂದು ನವೆಂಬರ್ 1 ಕೂಡ ಹೀಗೆ ನಡೀತಾ ಇರುತ್ತೆ ಅಂತಾನೆ ಹೇಳ್ಬಹುದು. ಹೌದಲ್ಲ? ಓಕೆ. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು ಪ್ರಾಣಿಗಳಲ್ಲಿ ಪೋಷಣೆ ಇದ್ರ ಬಗ್ಗೆ ಮಾತಾಡ್ತಾ ಸಾಗೋಣ. ಅದ್ರ ಜೊತೆಗೆ ಒಂದಿಷ್ಟು ಉತ್ತಮವಾಗಿರುವಂತಹ ವಿಷಯಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೊಬೇಕು ಅಂತ ಇದ್ದೀವಿ. ಸೊ ಮೊದಲನೇದಾಗಿ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಕ್ಯಾನ್ ಯು ಆಲ್ ಸಿ ಮೈ ಸ್ಕ್ರೀನ್? ಯಾರು ಇವರು? ಗೊತ್ತಿದ್ಯಾ? ಯಾರಾದ್ರೂ ಉತ್ತರ ಹೇಳ್ತೀರಾ ನನ್ಗೆ? ಲೈವ್ ಚಾಟ್ ಅಲ್ಲಿ ಹೇಳ್ಬಹುದು, ನೀವು ನನ್ಗೆ ಮೆಸೇಜ್ ಮಾಡಬಹುದು, ನಿಮ್ಮ ಶಾಲೆಯ ಹೆಸರನ್ನ ಕೂಡ ಸೇರಿಸಿ ಸಂದೇಶ ಕಳಿಸಬಹುದು. ಯಾರಿವ್ರು? ಯಾರಿರ್ಬಹುದು ಇವರು? ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರವನ್ನ ವಹಿಸ್ತಾರೆ. ಸೊ ಇವರು ಹೇಳ್ದಂತಹ ಒಂದು ಘೋಷವಾಕ್ಯ ಎಲ್ಲರ ಮನದಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನ ಹೊರಡಿಸುತ್ತೆ. ತಮ್ಮೆಲ್ಲರಿಗೂ ಕೂಡ ಇದನ್ನ ನಾನು ಇಂಗ್ಲಿಷ್ ಹಾಗೂ ಕನ್ನಡದಲ್ಲಿ ಎರಡರಲ್ಲೂ ಕೂಡ ಬರ್ದಿದ್ದೀನಿ. ಏನಿದು? ಸ್ವರಾಜ್ ಇಸ್ ಮೈ ಬರ್ತ್ ರೈಟ್ ಅಂಡ್ ಐ ಶಲ್ ಹ್ಯಾವ್ ಇಟ್. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಮತ್ತು ನಾನು ಅದನ್ನು ಹೊಂದುತ್ತೇನೆ. ಸೊ ಈ ರೀತಿಯಾಗಿ ಹೇಳ್ದಂಥವ್ರು ಯಾರಿವರು? ಬಾಲಗಂಗಾಧರ್ ತಿಲಕ್. ಸೊ ಬಾಲಗಂಗಾಧರ್ ತಿಲಕ್ಗೂ ಇವತ್ತಿನ ಕ್ಲಾಸ್ಗೂ ಗಣೇಶ ಹಬ್ಬದ ಬಗ್ಗೆ ಮಾತಾಡಿದ್ಗೂ ಏನ್ ಮೇಡಮ್ ಸಂಬಂಧ ಅಂತ ನೀವು ಕೇಳಬಹುದು. ಸೊ ಗಣಪತಿ ಹಬ್ಬ ಪೌರಾಣಿಕವಾಗಿ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಶಿವನನ್ನ ವರಿಸಿ ಹೋಗುವಂತಹ ಗೌರಿ ವರ್ಷಕ್ಕೆ ಒಮ್ಮೆ ತನ್ನ ತವರು ಮನೆಯಾದಂತಹ ಭೂಮಿಗೆ ವಾಪಸ್ ಆಗ್ತಾಳೆ. ಆಯ್ತಾ? ಆ ಸಂದರ್ಭದಲ್ಲಿ ಗೌರಿಯನ್ನ ಪುನಃ ವಾಪಸ್ ಕೈಲಾಸಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಗಣಪತಿ ಬರ್ತಾರೆ. ಹಾಗಾಗಿ ಮನೆಗೆ ಬರುವಂತಹ ಹೆಣ್ಮಕ್ಳಿಗೆ ಗೌರಮ್ಮನ ರೀತಿಯಲ್ಲಿ ಬಾಗಿಣವನ್ನ ಕೊಡೋದು, ಅದೇ ರೀತಿಯಲ್ಲಿ ಗಣಪತಿಯ ಪೂಜೆ ಪುನಸ್ಕಾರ ಮಾಡಿ ಅಮ್ಮ ಮಗನಿಗೆ ಕಳಿಸೋದು ಹಿಂದೆಯಿಂದ ಬಂದಿರುವಂತಹ ವಾಡಿಕೆ. ಆದ್ರೆ ಈ ಗಣಪತಿ ಹಬ್ಬದ ಸಂದರ್ಭದಲ್ಲಿ ಎಲ್ಲಾರು ಸಾಮೂಹಿಕವಾಗಿ ಸೇರ್ತಾರೆ. ಇದೊಂದು ಸಾಮೂಹಿಕ ಹಬ್ಬ ಅಥವಾ ಒಂದು ಸೋಷಿಯಲ್ ಗ್ಯಾದರಿಂಗ್ ಅಂತಾನೆ ಹೇಳ್ಬಹುದು. ಜಾತಿ ಮತ ಅಂತರಗಳ ಭೇದ ಭಾವ ಇಲ್ಲದೆ ಎಲ್ಲಾರು ಒಟ್ಟಾಗಿ ಸೇರಿ ಮಾಡುವಂತಹ ಈ ಗಣಪತಿ ಹಬ್ಬದ ಆ ಒಂದು ಆರ್ಕೆಸ್ಟ್ರಾ ಅಥವಾ ಜನರು ಸೇರುವಂತಹ ಒಂದು ಗ್ಯಾದರಿಂಗ್ಗೆ ನಾಂದಿ ಹಾಡ್ದವರು ಬಾಲಗಂಗಾಧರ್ ತಿಲಕ್. ಅದು ಸ್ವಾತಂತ್ರ್ಯ ಪೂರ್ವವಾದಂತಹ ಕಾಲ. ಆ ಸಂದರ್ಭದಲ್ಲಿ ಬ್ರಿಟಿಷ್ ಆಡಳಿತದಲ್ಲಿ ಎಲ್ಲಾರು ಸಾಮಾಜಿಕವಾಗಿ ಒಟ್ಟಿಗೆ ಸೇರ್ಬಾರ್ದಿತ್ತು. ಯಾಕಂತ ಹೇಳಿದ್ರೆ ಅವ್ರಿಗೂ ಭಯ ಇತ್ತು, ಎಲ್ಲಿ ಒಟ್ಟಿಗೆ ಸೇರಿದ್ರೆ ಸ್ವಾತಂತ್ರ್ಯ ಸಂಗ್ರಾಮದ ಮಾತುಗಳಾಡುತ್ತೋ, ತಮ್ಮ ವಿರುದ್ಧ ಪಿತೂರಿಗಳನ್ನ ಮಾಡ್ತಾರೋ ಅನ್ನೋ ಕಾರಣಕ್ಕೆ ಯಾರು ಒಟ್ಟಿಗೆ ಸೇರ್ಬಾರ್ದು ಅನ್ನೋಂಥ ಕಾರಣ ಕೊಟ್ಟಿದ್ರು. ಆದ್ರೆ ತಿಲಕ್ ರವರು ಇಲ್ಲ, ನಾವು ಗಣಪತಿ ಹಬ್ಬದ ಪ್ರಯುಕ್ತವಾಗಿ ಸೇರ್ತಾ ಇದೀವಿ ಅಂತ ಹೇಳಿ ಎಲ್ಲಾರ್ನೂ ಒಂದ್ ಕಡೆ ಸೇರಿಸಿ ಅಲ್ಲಿ ಈ ಸ್ವಾತಂತ್ರ್ಯ ಹೋರಾಟದ ಮಹತ್ವಪೂರ್ಣ ನಿರ್ಣಯಗಳನ್ನ ತೆಗೆದುಕೊಡ್ಲಿಕ್ಕೆ ಅವರು ಕಾರಣಕರ್ತರಾಗ್ತಾ ಬರ್ತಾರೆ. ಸೊ ಆ ನಿಟ್ಟಿನಲ್ಲಿ ಶುರುವಾಗಿದ್ದಿದ್ದೆ ಈ ರೀತಿಯಾದಂತಹ ಸೋಷಿಯಲ್ ಗ್ಯಾದರಿಂಗ್. ಇಲ್ಲಿ ಕಾಣಬಹುದು ಶ್ರೀ ಗಜಾನನ ಪ್ರಸನ್ನ ಅಂತ ಕಾಣ್ತಾ ಇದೆ. ಸೊ ಇದು ಆಗಿನ ಕಾಲದಲ್ಲಿ ಒನ್ ಆಫ್ ದ ಅರ್ಲಿಯೆಸ್ಟ್ ಗಣೇಶ್ ಉತ್ಸವ್ ಮಂಡಲ್ ಸ್ಟಾರ್ಟೆಡ್ ಬೈ ತಿಲಕ್. ಸೊ ಈ ರೀತಿಯಾಗಿ ಎಲ್ಲಾ ಸೇರಿ ಬಹಳ ಮುಖ್ಯವಾದಂತಹ ವಿಷಯಗಳ ಡಿಸ್ಕಷನ್ ಅನ್ನ ಮಾಡ್ತಾ ಸೊ ನಮ್ಮ ಸ್ವಾತಂತ್ರ್ಯ ಒಂದು ಹೋರಾಟಕ್ಕೆ ಬಹಳ ಪ್ರಮುಖವಾದಂತಹ ಪಾತ್ರ ಈ ಗಣಪತಿ ಹಬ್ಬ ನೀಡ್ತು ಅಂತಾನೆ ಹೇಳ್ಬಹುದು. ಸೊ ಈ ಒಂದು ಸಂದರ್ಭದಲ್ಲಿ ಇದನ್ನ ನೆನೆಯುವಂತಹ ಸಂದರ್ಭ ಇದಾಗಿತ್ತು. ಸೊ ನಿಮ್ಗೂ ಕೂಡ ಇದೆಲ್ಲ ಕತೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ನಾನು. ಸೊ ಬಹಳ ಕಷ್ಟಪಟ್ಟು ನಮ್ಗೆ ಸಿಕ್ಕಿರೋದು ಅಂತ ಹೇಳಿದ್ರೆ ಸ್ವಾತಂತ್ರ್ಯ. ಅದನ್ನ ಸರಿಯಾಗಿ ಬಳಸ್ಕೊಡುವಂತಹ ಕೆಲಸ ನಾವೆಲ್ಲರೂ ಮಾಡ್ತಾ ಹೋಗ್ಬೇಕು. ಹಾಗೂ ಗಣಪತಿ ಹಬ್ಬದ ಹಿಂದೆ ಇಷ್ಟೆಲ್ಲ ವೃತ್ತಾಂತ ಇದೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿರ್ಲಿ ಅಂತ ಹೇಳ್ತಾ ನಾವು ಇವತ್ತಿನ ಕ್ಲಾಸ್ ಕಡೆಗೆ ಸಾಗೋಣ. ಅದೇ ಪ್ರಾಣಿಗಳಲ್ಲಿ ಪೋಷಣೆ. ಸೊ ಹೋದ್ ಕ್ಲಾಸ್ ನಲ್ಲಿ ನಾವು ಎಲ್ಲಿವರೆಗೂ ಪಾಠವನ್ನ ಮಾಡ್ತಾ ಇದ್ವಿ ಪ್ರಾಣಿಗಳಲ್ಲಿ ಪೋಷಣೆಯ ಬಗ್ಗೆ? ನೆನ್ಪಿದೆಯಾ ಯಾರಿಗಾದ್ರೂ?
ನಾವು ಮನುಷ್ಯರಲ್ಲಿ ಜೀರ್ಣಕ್ರಿಯೆ ಡೈಜೆಷನ್ ಇನ್ ಹ್ಯೂಮನ್ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಬಾಯಿಯ ಕುಹರ ಆಗಿರಬಹುದು, ಬಕ್ಕಲ್ ಕ್ಯಾವಿಟಿ ಅಂತ ಕರಿತೀವಿ, ಅನ್ನನಾಳ, ಜಠರ, ಜಠರ ಅಂದ್ರೆ ಹೊಟ್ಟೆ, ಸಣ್ಣ ಕರುಳು ಸ್ಮಾಲ್ ಇಂಟೆಸ್ಟೈನ್, ಗುದನಾಳದಲ್ಲಿ ಕೊನೆಯಾಗುವಂತಹ ದೊಡ್ಡ ಕರುಳು ಅಂತ ಹೇಳಿದ್ರೆ ಲಾರ್ಜ್ ಇಂಟೆಸ್ಟೈನ್, ಗುದದ್ವಾರ, ಆನಸ್. ಇದು ಬಹಳ ದೀರ್ಘವಾದಂತಹ ಮಾರ್ಗ ಇದೆ ಈ ಒಂದು ಡೈಜೆಷನ್ಗೆ ಅಥವಾ ಡೈಜೆಸ್ಟಿವ್ ಸಿಸ್ಟಮ್ಗೆ ಅಥವಾ ಜೀರ್ಣಾಂಗ ವ್ಯೂಹಕ್ಕೆ. ಈ ಜೀರ್ಣಾಂಗ ವ್ಯೂಹದ ಮೊದಲನೇ ಭಾಗವಾಗಿ ನಾವು ಈ ಬಾಯಿ ಮತ್ತು ಬಾಯಿಯ ಕುಹರದ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ. ಬಾಯಿ ಮತ್ತು ಬಾಯಿಯ ಕುಹರ. ಸೊ ಬಾಯಿಯ ಮೂಲಕ ಆಹಾರ ದೇಹದ ಒಳಗೆ ಸೇರುತ್ತೆ. ದೇಹದ ಒಳಗೆ ಆಹಾರ ಸೇರಿಸುವ ಪ್ರಕ್ರಿಯೆಗೆ ನಾವು ಆಹಾರ ಸೇವನೆ ಅಂತ ಕರಿತೀವಿ. ಅಥವಾ ಇದನ್ನ ನಾವು ಇಂಜೆಕ್ಷನ್ ಅಂತ ಕರಿತೀವಿ. ಇಂಜೆಕ್ಷನ್ ಅಲ್ಲ, ಇಂಜೆಕ್ಷನ್ ಅಂದ್ರೆ ಬಾಯಿಯ ಮೂಲಕ ಆಹಾರವನ್ನ ಸೇವಿಸುವಂತಹ ಪ್ರಕ್ರಿಯೆ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನೀವೆಲ್ಲ ಪುಟ್ಟ ಮಕ್ಕಳಾಗಿದ್ದಾಗ ಸುಮಾರು ಒಂದು 6 ರಿಂದ 8 ವಯಸ್ಸಿರೋ ಸಂದರ್ಭದಲ್ಲಿ ನಿಮ್ಮ ಹಾಲು ಹಲ್ಗಳೆಲ್ಲ ಬಿದ್ದು ಹೋಗಿದ್ವು, ನೆನ್ಪಿದ್ಯಾ? ಹೇಗಿದ್ರಿ ಆಗ ನೀವೆಲ್ಲ? ನೆನ್ಪಿಸ್ಕೊಳ್ಳಿ. ಸೊ ಬಹಳ ನಗೆ ಪಾಟಲಿಗೆ ಈಡಾಗ್ಬೇಕಾಗಿತ್ತು ಅಲ್ವಾ? ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಶೈಶಾವಸ್ಥೆಯಲ್ಲಿ ಪ್ರಾಥಮಿಕ ಹಲ್ಲುಗಳು ಬೆಳೆಯುತ್ತೆ. ಅವು 6 ರಿಂದ 8 ವರ್ಷ ಪ್ರಾಯದ ನಡುವೆ ಬಿದ್ದು ಹೋಗುತ್ತೆ. ಇವುಗಳಿಗೆ ನಾವು ಹಾಲು ಹಲ್ಲುಗಳು ಅಂತ ಕರಿತೀವಿ. ಹಾಲು ಹಲ್ಲು ಅಥವಾ ಮಿಲ್ಕ್ ಟೀತ್ ಅಂತ ಕರಿತೀವಿ. ಇವು ಬಿದ್ದು ಹೋದ ನಂತರ ಇವುಗಳ ಬದಲಿಗೆ ಮೂಡುವ ಹಲ್ಲುಗಳೇ ಶಾಶ್ವತ ಹಲ್ಲುಗಳು ಅಥವಾ ಪರ್ಮನೆಂಟ್ ಟೀತ್. ಇವು ಜೀವನ ಪರ್ಯಂತ ಇರಬಹುದು ಅಥವಾ ವೃದ್ಧಾಪ್ಯದಲ್ಲಿ ಅಥವಾ ಹಲ್ಲಿನ ರೋಗಗಳಿಂದ ಬಿದ್ದು ಹೋಗಬಹುದು. ಈಗ ನಾವು ಈ ಹಲ್ಲು ಅನ್ನೋದು ನಮ್ಮ ಒಂದು ಜೀರ್ಣಕ್ರಿಯೆಗೆ ಬಹಳ ಬಹಳ ಮುಖ್ಯವಾದಂತಹ ಪಾತ್ರವನ್ನ ವಹಿಸುತ್ತೆ. ಬಾಯಿಯ ಮೂಲಕ ಆಹಾರ ಒಳಗ್ ಹೋಗೋದೇನೋ ಗೊತ್ತು. ಹಲ್ಲುಗಳು ಹೇಗೆ ನಮ್ಗೆ ಜೀರ್ಣಕ್ರಿಯೆಗೆ ಅವಶ್ಯಕ? ನೋಡಿ ಮಕ್ಳೇ, ನಾವು ಆಹಾರವನ್ನ ಎಲ್ಲಿಂದ ಜಗದು ತಿಂತೀವಿ? ಹಲ್ಲಿನಿಂದ ಅಲ್ವಾ? ಹಲ್ಲಿನಿಂದ ಯಾಂತ್ರಿಕವಾಗಿ ಅಂದ್ರೆ ಮೆಕ್ಯಾನಿಕಲಿ ಜಗಿದು ಸಣ್ಣ ಸಣ್ಣ ತುಂಡುಗಳಾಗಿಸ್ತೀವಿ. ಪ್ರತಿ ಹಲ್ಲು ಒಸಡಿನಲ್ಲಿರುವ ಪ್ರತ್ಯೇಕ ದಂತಕುಳಿಯಲ್ಲಿ ಬೇರೂರಿದೆ. ಸೊ ನಮ್ಮ ಹಲ್ಲುಗಳ ಸ್ವರೂಪದಲ್ಲಿ ವಿಭಿನ್ನವಾಗಿದ್ದು ಬೇರೆ ಬೇರೆ ಕಾರ್ಯಗಳಿಗೆ ನಿರ್ವಹಿಸುತ್ತೆ. ಅದಕ್ಕೆ ತಕ್ಕಂತೆ ಅವುಗಳಿಗೆ ಬೇರೆ ಬೇರೆ ಹೆಸರನ್ನ ನೀಡಲಾಗಿದೆ. ಈಗ ಎಲ್ಲರೂ ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ತೆಗಿರಿ. ಪೇಜ್ ನಂಬರ್ 19, ಪೇಜ್ ನಂಬರ್ 19 ನ ಓಪನ್ ಮಾಡಿ ಎಲ್ಲರೂ. ಕಾಣ್ತಾ ಇದೆಯಾ ಇಲ್ಲಿ ಚಿತ್ರ? ಏನಿದು? ನಮ್ಮ ಹಲ್ಲುಗಳ ಚಿತ್ರ. ಈ ಪೈಕಿ 1, 2, 3 ಇದನ್ನ ದವಡೆ ಹಲ್ಲು ಅಂತ ಕರೀತಾರೆ. ಇಲ್ಲಿರುವಂತಹ 2 ಹಲ್ಲುಗಳನ್ನ ಕಿರು ದವಡೆ ಹಲ್ಲು ಅಂತ ಕರೀತಾರೆ. ಈ ಕಡೆ ಇರುವಂತಹ ಒಂದು ಹಲ್ಲನ್ನ ಕೋರೆ ಹಲ್ಲು ಅಂತ ಕರೀತಾರೆ. ಇಲ್ಲಿ ಮುಂದಕ್ಕಿರುವಂತಹ 4 ಹಲ್ಲನ್ನ ಬಾಚಿ ಹಲ್ಲು ಅಂತ ಕರೀತಾರೆ. ಈ ಕಡೆನೂ ಸೇಮ್, ಮೇಲ್ಗಡೆಯ ಭಾಗದಲ್ಲೂ ಸೇಮ್ ಆಗೇ ಇರುತ್ತೆ. ಈ ಒಂದು ಚಿತ್ರವನ್ನ ಸೂಕ್ಷ್ಮವಾಗಿ ಗಮನಿಸಿ. ಗಮನಿಸಿದ್ರ? ಎಷ್ಟ್ ಹಲ್ಗಳಿದೆ? ಸಾಮಾನ್ಯವಾಗಿ ಒಬ್ಬ ಮನುಷ್ಯನ್ಗೆ ಎಷ್ಟ್ ಹಲ್ ಇರ್ಲಿಕ್ ಸಾಧ್ಯ? ಒಂದ್ ಸ್ವಲ್ಪ ಪ್ರಯತ್ನ ಪಡಿ. ಉತ್ತರಗಳನ್ನ ನಮ್ಗೆ ಚಾಟ್ ಬಾಕ್ಸ್ ಅಲ್ಲೋ ಅಥವಾ ಕಮೆಂಟ್ ಸೆಕ್ಷನ್ ಅಲ್ಲೋ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಬನ್ನಿ. ಸೊ ಎಷ್ಟು ಹಲ್ಗಳು ಕಾಣ್ತಾ ಇರಬಹುದು ನಿಮ್ಗಲ್ಲಿ? ಎಣ್ಸಿದ್ರಾ? ಒಬ್ಬ ಮನುಷ್ಯನ್ಗೆ ಎಷ್ಟ್ ಹಲ್ ಇರ್ಲಿಕ್ ಸಾಧ್ಯ?
64 ಇರ್ಲಿಕ್ ಸಾಧ್ಯನಾ? ಇಲ್ಲ, 32. ಓಕೆ, 32 ಹಲ್ಗಳಿರುತ್ತೆ. ಮೇಲೆ 16, ಕೆಳಗೆ 16 ಹಲ್ಲುಗಳು ಇರ್ತಾ ಹೋಗುತ್ತೆ ಒಬ್ಬ ಮನುಷ್ಯನಿಗೆ. ಸೊ ಅದು ಹೆಚ್ಚು ಕಮ್ಮಿ ಆಗ್ತಾ ಹೋಗಬಹುದು. ಓಕೆ, ಸೊ ಈಗ ನಾವು ಹಲ್ಲಿನ ಕುರಿತು ಇನ್ನಷ್ಟು ಸೂಕ್ಷ್ಮವಾಗಿ ತಿಳಿಯುವಂತಹ ಪ್ರಯತ್ನವನ್ನ ಮಾಡೋಣ. ಇದು ಕಾಣುತ್ತಲ್ಲ, ಇದು ಹಲ್ಲಿನ ಸೆಟ್. ಇಲ್ಲಿ ಈ ಭಾಗ, ಈ ಎರಡು ಇಲ್ಲಿ ಇದಾವಲ್ಲ, ಇದನ್ನ ನಾವು ದವಡೆ ಹಲ್ಲುಗಳು ಅಂತೀವಿ. ಇದನ್ನ ಕಿರು ದವಡೆ ಹಲ್ಲು ಅಂತೀವಿ. ಇದನ್ನ ನಾವು ಕೋರೆ ಹಲ್ಲು ಅಂತ ಕರಿತೀವಿ. ಕಾಣಿಸ್ತಾ ಇದ್ಯಾ? ಇದನ್ನ ಬಾಚಿ ಹಲ್ಲು ಅಂತ ಕರಿತೀವಿ. ಈ ರೀತಿಯಾಗಿರುತ್ತೆ ಮೇಲೆ ಹಾಗೂ ಕೆಳಗೆ. ಓಕೆ, ನೋಡಿ ಗಮನಿಸಿ. ಬಾಚಿ ಹಲ್ಲುಗಳು, ಆನಂತರ ಕೋರೆ ಹಲ್ಲು, ಕಿರು ದವಡೆ ಹಲ್ಲು ಹಾಗೂ ದವಡೆ ಹಲ್ಲು ಈ ರೀತಿಯಾಗಿರುತ್ತೆ. ಈಗ ಪ್ರತ್ಯೇಕವಾಗಿ ಯಾಕೆ ಈ ಹಲ್ಲಿನ ವಿಂಗಡಣೆಯನ್ನ ನಾವು ಈ ರೀತಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈಚ್ ಟೀತ್ ಹ್ಯಾಸ್ ಇಟ್ಸ್ ಓನ್ ಫಂಕ್ಷನ್. ಪ್ರತಿಯೊಂದು ಹಲ್ಲುಗಳಿಗೂ ತನ್ನದೇ ಆದಂತ ಕಾರ್ಯಗಳಿರುತ್ತೆ. ಆ ಕಾರ್ಯಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ನಾನು ಮಾಡೋಣ. ಈಗ ಸದ್ಯಕ್ಕೆ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ ನಿಮ್ಮೆಲ್ಲರಿಗೂ. ಕಾಣಿಸ್ತಾ ಇದೆಯಾ ಸ್ಕ್ರೀನು? ಇಲ್ಲಿ ಹಲ್ಲಿನ ಭಾಗ ನಾನು ಆಗ್ಲೇ ನಿಮ್ಗೆ ತೋರಿಸ್ದೆ. ಕ್ಯಾಮ್ರಾದಲ್ಲಿ ಎಷ್ಟರ ಮಟ್ಟಿಗೆ ನಿಮ್ಗೆ ಕಾಣುತ್ತೆ ಕಾಣಲ್ಲ ಗೊತ್ತಾಗ್ತಾ ಇಲ್ಲ. ಹಲ್ಲಿನ ಭಾಗವನ್ನ ನೋಡಿದಾಗ ಇಲ್ಲಿ ಕೆಳಗಡೆ ಮತ್ತೆ ಮೇಲೆ ಈ ಭಾಗದಲ್ಲಿ ಇರುವಂತಹದ್ನ ನಾವು ದವಡೆ ಹಲ್ಲು, ದಪ್ಪವಾಗಿ ಇರುತ್ತೆ. ಮತ್ತೆ ಕಿರು ದವಡೆ ಹಲ್ಲು ಅಂತ ಕರಿತೀವಿ. ಇದನ್ನ ಕೋರೆ ಹಲ್ಲು ಅಂತ ಕರಿತೀವಿ. ಆನೋಟೇಟ್ ಮಾಡಿ ತೋರಿಸ್ತೇನೆ. ಈ ಭಾಗವನ್ನ ಕೋರೆ ಹಲ್ಲು ಅಂತ ಕರಿತೀವಿ. ಮತ್ತೆ ಇದಿಷ್ಟು ಬಾಚಿ ಹಲ್ಲು ಆಗಿರುತ್ತೆ. ಇದು ಸಹ ಕೋರೆ ಹಲ್ಲು ಆಗಿರುತ್ತೆ. ಇದನ್ನ ನಾವು ಕಿರು ದವಡೆ ಹಲ್ಲು ಅಂತ ಕರಿತೀವಿ. ಇದು ಸಹ ಕಿರು ದವಡೆ ಹಲ್ಲುಗಳಾಗಿರುತ್ತೆ. ಇದನ್ನ ನಾವು ದವಡೆ ಹಲ್ಲು ಅಂತ ಕರಿತೀವಿ. ಸೊ ಈ ರೀತಿಯಾಗಿ ಒಬ್ಬ ಮನುಷ್ಯನಿಗೆ ಕೆಳಗೆ 16, ಮೇಲ್ಭಾಗದಲ್ಲಿ 16, ಒಟ್ಟು ಎಷ್ಟು ಹಲ್ಲಿರುತ್ತೆ? 32 ಹಲ್ಲುಗಳಿರುತ್ತೆ. 32 ಟೀತ್ಸ್ ಇರುತ್ತೆ. ಅದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಬಹುದು. ಓಕೆ, ಸೊ ಈ ಹಲ್ಲಿನ ಬಗ್ಗೆನೇ ನಾವೊಂದಿಷ್ಟು ವಿಷಯಗಳನ್ನ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ. ಸೊ ಈ ನೋಟನ್ನ ನೀವೇನ್ ನೋಟ್ಸ್ ರೂಪದಲ್ಲಿ ಬರ್ಕೊಳೋ ಅವಶ್ಯಕತೆ ಇಲ್ಲ, ತಿಳ್ಕೊಂಡಿರಿ, ಸಹಾಯಕವಾಗತ್ತೆ. ಮೊದಲನೇದಾಗು ಆಗಿ ಹಲ್ಲುಗಳ ಮುಖ್ಯ ಕಾರ್ಯ ಅಂತ ಹೇಳಿದ್ರೆ ಏನು? ವಾಟ್ ಇಸ್ ದ ಬೇಸಿಕ್ ಫಂಕ್ಷನ್ ಆಫ್ ಟೀತ್? ಆಹಾರವನ್ನ ಕತ್ತರಿಸೋದು, ಹರಿದು ಹಾಕೋದು, ಪುಡಿ ಮಾಡೋದು ಮತ್ತು ರುಬ್ಬಲು ಸಹಾಯ ಮಾಡೋದು. ಇದರಿಂದ ನುಂಗಲು ಮತ್ತೆ ಜೀರ್ಣಗೊಳ್ಳೋಕೆ ಸುಲಭವಾಗುತ್ತೆ. ಈಗ ಧಾರವಾಡ ಕಡೆ ಎಲ್ಲ ನೀವ್ ಜಾಸ್ತಿ ಏನ್ ತಿಂತೀರಾ? ಓಕೆ, ಧಾರವಾಡ ಪೇಡ ತಿಂತೀರಾ, ಅದ್ ಬೇರೆ ವಿಷಯ. ಅದನ್ನ ಹೊರತುಪಡಿಸಿ ರೊಟ್ಟಿ ಅಲ್ವಾ? ರೊಟ್ಟಿನ ಹಾಗೆ ನುಂಗ್ಲಿಕ್ ಆಗುತ್ತಾ ನಿಮ್ಗೆ? ಇಲ್ಲ, ಅದನ್ನ ಚೆನ್ನಾಗಿ ಅಗಿದು ಜಗಿದು ತಿನ್ಬೇಕಾಗತ್ತೆ. ಹಾಗೇನೆ ಹಲ್ಗಳ ಇಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತಾರೆ. ಈಗ ನೀವು ರೊಟ್ಟಿಯ ತುಂಡೊಂದನ್ನ ಬಾಯಿಗೆ ಪಲ್ಯದ ಸಮೇತವಾಗಿ ಹಾಕೊಂಡ್ರಿ ಅಂತೆ, ಮೊದಲನೇದಾಗಿ ಆ ರೊಟ್ಟಿಯನ್ನ ಕತ್ತರಿಸಿ ಹಾಕುತ್ತೆ, ಅದನ್ನ ಹರಿದು ಪೀಸ್ ಪೀಸ್ ಮಾಡಿ ಹಾಕುತ್ತೆ, ಚಿಕ್ಕ ಚಿಕ್ಕ ಪುಡಿಯನ್ನ ಮಾಡುತ್ತೆ, ಚೆನ್ನಾಗಿ ರುಬ್ಬಂಗ್ ಮಾಡಕ್ಕಾಗತ್ತೆ. ಆ ನಂತರ ನುಂಗ್ಬಹುದು. ಹಾಗೆ ಡೈರೆಕ್ಟ್ ಆಗಿ ನುಂಗ್ಲಿಕ್ಕೆ ಆಗೋಲ್ಲ. ನುಂಗಿದ್ರೆ ಏನಾಗುತ್ತೆ? ಗಂಟ್ಲಿಗೆ ಸಿಕ್ ಹಾಕೊಳ್ಳುತ್ತೆ. ಜೊತೆಗೆ ಈಗ ನಾನ್ ಮಾತಾಡ್ತಾ ಇದ್ದೀನಿ, ನಾನ್ ಮಾತಾಡುವಂತಹ ಶಬ್ದಗಳು ನಿಮ್ಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ ಅಂತ ಹೇಳಿದ್ರೆ ನನ್ನ ಮಾತು ಶಬ್ದ ರೂಪವಾಗಿ ಮಾರ್ಪಾಡಾಗ್ತಾ ಇದೆ ಅಂತ. ಅಷ್ಟ್ ಮಾತ್ರ ಅಲ್ಲದೆ ಮುಖದ ಆಕಾರವನ್ನ ಕೂಡ ಬೆಂಬಲಿಸುವಲ್ಲಿ ಮತ್ತು ಆತ್ಮವಿಶ್ವಾಸದ ಭಾಗವಾಗಿ ಹಲ್ಲುಗಳು ಕಾರ್ಯನಿರ್ವಹಿಸುತ್ತೆ. ಸೊ ನಮ್ಮ ಮುಖದ ಆಕಾರ, ಶೇಪ್ ಜೊತೆಗೆ ಇವಾಗ ಹಲ್ಲು ಇಲ್ದೇ ಇರೋರ್ನ ನೋಡಿ, ವಯಸ್ಸಾದವ್ರ ಅಜ್ಜಿ ತಾತ ಅವ್ರನ್ನೆಲ್ಲ ನೋಡಿದಾಗ ಬೊಚ್ಚು ಬಾಯಿ ಇರುತ್ತೆ. ಬೊಚ್ಚು ಬಾಯಿ ಅಂತ ಹೇಳಿದ್ರೆ ಹಲ್ಲೇ ಇಲ್ದೇ ಇದ್ದಾಗ ಜೋತ್ ಬಿದ್ದಿರುತ್ತೆ ಬಾಯಿ ಅಲ್ವಾ? ಸೊ ಹಾಗಾಗಿ ನಮ್ಮ ಮುಖದ ಶೇಪ್ ಅನ್ನ ಕೂಡ ಡಿಸೈಡ್ ಮಾಡ್ಲಿಕ್ಕೆ ಆಕಾರಕ್ಕೆ ಅನುಗುಣವಾಗಿ ಮತ್ತೆ ಆತ್ಮವಿಶ್ವಾಸ, ಶುಭ್ರವಾದಂತಹ ಸ್ವಚ್ಛವಾದಂತಹ ಸರಿಯಾದ ರೂಪದಲ್ಲಿ ಹಲ್ಲುಗಳಿದ್ರೆ ಮನಸ್ ತುಂಬಿ ನಾವೇನ್ ಮಾಡ್ತೀವಿ? ನಗ್ತೀವಿ ಅಲ್ವಾ? ಸೊ ಆದ್ರಿಂದ ಆತ್ಮವಿಶ್ವಾಸದ ಭಾಗವಾಗಿ ಕೂಡ ಈ ಹಲ್ಲುಗಳು ಕಾರ್ಯನಿರ್ವಹಿಸುತ್ತೆ. ಹಲ್ಲುಗಳಲ್ಲಿ ವಿವಿಧ ಕಾರ್ಯಗಳನ್ನ ನಾವು ನೋಡ್ತಾ ಹೋಗಬಹುದು. ಇನ್ಸಿಸರ್ ಅಂದ್ರೆ ನಾ ಇಲ್ಲಿ ತೋರ್ಸಿದ್ನಲ್ಲ, ಇದು ಬಾಚಿ ಹಲ್ಲು ಅಂತ ಕರಿತೀವಿ. ಮುಂದ್ಗಡೆ ಇರುವಂತದ್ದು ಬಾಚಿ ಹಲ್ಲು. ಹಾಗೇನೆ ಕೆನೈನ್ ಅಂದ್ರೆ
ಇಲ್ಲಿ ಮೂಲೆಯಲ್ಲಿ ಇರುವಂತಹ ಕೋರೆಯ ಹಲ್ಲು, ಕೋರೆ ಹಲ್ಲಾಗುತ್ತೆ. ಪ್ರೀಮೋಲಾರ್ ಅಂತ ಹೇಳಿದ್ರೆ ಕಿರು ದವಡೆಗಳು, ಇಲ್ಲಿ ಈ ಭಾಗದಲ್ಲಿ ಇರುವಂತಹ ಕಿರು ದವಡೆಗಳು. ಅದೇ ರೀತಿ ಮೋಲಾರ್ ಅಂದ್ರೆ ದವಡೆಗಳು. ಸೊ ಇದು ಹಲ್ಲನ್ನ ನಾವು 4 ಭಾಗವಾಗಿ ವಿಂಗಡಿಸಬಹುದು. ಯಾವ್ಯಾವ್ದು 4 ಭಾಗ? ಇದನ್ನ ನೋಟ್ ಮಾಡ್ಕೊಳ್ಳಿ. ಬಾಚಿ ಹಲ್ಲು, ಕೋರೆ ಹಲ್ಲು, ಕಿರು ದವಡೆ ಹಲ್ಲು, ದವಡೆ ಹಲ್ಲು. ಬಾಚಿ ಹಲ್ಲನ್ನ ನಾವು ಇನ್ಸಿಸರ್ಸ್ ಅಂತ ಕರಿತೀವಿ. ಇದನ್ನು ಕೂಡ ನೋಟ್ ಮಾಡ್ಕೊಬಹುದು ನೀವು. ಇನ್ಸಿಸರ್ ಅಂತ ಕರಿತೀವಿ. ಕೋರೆ ಹಲ್ಲನ್ನ ಕೆನೈನ್ ಅಂತ ಕರಿತೀವಿ. ಕಿರು ದವಡೆ ಹಲ್ಲನ್ನ ಪ್ರಿಮೋಲಾರ್ ಅಂತ ಕರಿತೀವಿ. ಹಾಗೂ ದವಡೆ ಹಲ್ಲನ್ನ ಮೋಲಾರ್ ಟೂತ್ ಅಂತ ಕರಿತೀವಿ, ದವಡೆ ಹಲ್ಲು. ಈಗ ಹಲ್ಲುಗಳು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಸೊ ನೋಟ್ ಮಾಡ್ಕೊಂಡ್ರ ಇದನ್ನ? ನೋಟ್ ಮಾಡ್ಕೊಳ್ಳಿ ನಾನು ಬರ್ದಿರೋಂತಹ ಪಾಯಿಂಟ್ ನ. ನೋಟ್ ಮಾಡ್ಕೊಂಡ್ರ ಮಕ್ಳೇ? ಎಸ್ ನೋ ಆಯ್ತಾ? ಮುಂದೆ ಹೋಗ್ಬೋದಾ ನಾನು? ಓಕೆ. ಸೊ ಯಾವ್ದ್ಯಾವ್ದು ಇನ್ನೊಂದ್ಸಲ ಹೇಳೋಣ. ಬಾಚಿ ಹಲ್ಲು ಅಂದ್ರೆ ಇನ್ಸಿಸರ್, ಕೋರೆ ಹಲ್ಲು ಕೆನೈನ್, ಕಿರು ದವಡೆ ಹಲ್ಲು ಪ್ರಿಮೋಲಾರ್, ದವಡೆ ಹಲ್ಲು ಮೋಲಾರ್. ಇವು 4 ರೀತಿಯ ಹಲ್ಲುಗಳಾಗಿರುತ್ತೆ. ಈಗ ಹಲ್ಲುಗಳು ಯಾವ ರೀತಿ ನಮ್ಗೆ ಸಹಾಯ ಆಗುತ್ತೆ ನೋಡ್ತಾ ಹೋಗೋಣ. ಬಾಚಿ ಹಲ್ಲು ಅಥವಾ ಇನ್ಸೈಸರ್ಸ್ ಆಹಾರವನ್ನ ಕತ್ತರಿಸುತ್ತೆ. ಕೋರೆ ಹಲ್ಲುಗಳು ಕೆನೈನ್ಸ್ ಅದನ್ನ ಹರಿದು ಹಾಕುತ್ತೆ ಮತ್ತು ಪ್ರಿಮೋಲಾರ್ಗಳು ಹಾಗೂ ದವಡೆ ಹಲ್ಲುಗಳು ಆಹಾರವನ್ನ ಪುಡಿ ಮಾಡಿ ರುಬ್ಬುತ್ತೆ. ಸೊ ಈಗ ಮಾತನಾಡೋದು, ನಾಗ್ಲೇ ಹೇಳ್ದಂಗೆ ಸ್ಪಷ್ಟವಾಗಿ ಮಾತನಾಡ್ಲಿಕ್ಕೆ ಮತ್ತು ಶಬ್ದಗಳನ್ನ ಉಚ್ಚಾರಣೆ ಮಾಡ್ಲಿಕ್ಕೆ ಹಲ್ಲುಗಳು ನಮ್ಗೆ ಸಹಾಯ ಮಾಡುತ್ತೆ. ಜೊತೆಗೆ ಮುಖದ ಆಕಾರ, ಹಲ್ಲುಗಳು ಮುಖದ ರಚನೆಯನ್ನ ಬೆಂಬಲಿಸುತ್ತೆ. ಇದು ವ್ಯಕ್ತಿಯ ನೋಟವನ್ನ ಹೆಚ್ಚಿಸುತ್ತೆ. ನೆಕ್ಸ್ಟ್, ಜೀರ್ಣಕ್ರಿಯೆ, ಆಹಾರವನ್ನ ಸಣ್ಣ ತುಂಡುಗಳಾಗಿ ಒಡೆಯುವ ಮೂಲಕ ಹಲ್ಲುಗಳು ಜೀರ್ಣಾಂಗ ವ್ಯವಸ್ಥೆಗೆ ಸಹಾಯ ಮಾಡುತ್ತೆ. ಹಲ್ಲುಗಳ ವಿಧಗಳು ಮತ್ತು ಅವುಗಳ ಕಾರ್ಯಗಳ ಬಗ್ಗೆ ತಿಳ್ಕೊಂತಾ ಹೋಗೋಣ. ಮೊದಲನೇದಾಗಿ ಬಾಚಿ ಹಲ್ಲು ಅಥವಾ ಇನ್ಸಿಸರ್, ಮುಂಭಾಗದಲ್ಲಿ ಕಾಣುವಂತ ಹಲ್ಲುಗಳು. ಆಹಾರವನ್ನ ಕಚ್ಚಲಿಕ್ಕೆ ಮತ್ತು ಕತ್ತರಿಸ್ಲಿಕ್ಕೆ ಬಳಸ್ತೀವಿ. ಕೋರೆ ಹಲ್ಲು ಕಠಿಣವಾದಂತಹ ಆಹಾರವನ್ನ ಹರಿದು ಹಾಕ್ಲಿಕ್ಕೆ ವಿನ್ಯಾಸಗೊಳಿಸ್ತೀವಿ. ಪ್ರಿಮೋಲಾರ್ಸ್
ಅಥವಾ ಕಿರು ದವಡೆಗಳು ದವಡೆ ಹಲ್ಲು ಆಹಾರವನ್ನ ಪುಡಿ ಮಾಡಿ ಬಾಚಿ ಹಲ್ಲುಗಳಿಗೆ ವರ್ಗಾಯಿಸೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ದೊಡ್ಡ ಮತ್ತು ಬಲವಾದ ಮೇಲ್ಮೈಗಳನ್ನ ಹೊಂದಿರುವಂತಹ ಆಹಾರವನ್ನ ಸಂಪೂರ್ಣವಾಗಿ ರುಬ್ಬಲು ಈ ದವಡೆ ಹಲ್ಲುಗಳು ಅಥವಾ ಮೋಲಾರ್ಸ್ ಸಹಾಯ ಮಾಡುತ್ತೆ. ಸೊ ಒಬ್ಬ ವ್ಯಕ್ತಿಯ ದೇಹವನ್ನ ಗಮನಿಸಿದಾಗ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲೂ ಕೂಡ ಒಂದು ಆಕ್ಟಿವಿಟಿ ಇದೆ, ಒಂದು ಚಟುವಟಿಕೆ ಇದೆ. ಸೊ ಏನದು ಚಟುವಟಿಕೆ ಅಂತ ಹೇಳಿದ್ರೆ, ಕೋಷ್ಟಕದಲ್ಲಿ ಹಲ್ಲಿನ ವಿಧ, ತುಂಡು ಮಾಡೋದಕ್ಕೆ ಅಂತ ಹಲ್ಲು, ಕಚ್ಲಿಕ್ಕೆ ಅಂತ ಹಲ್ಲು, ಚುಚ್ಲಿಕ್ಕೆ ಅಂತ ಹಲ್ಲು, ಜಗಿಯೋದಕ್ಕೆ ಅರಿಯೋದಕ್ಕೆ ಅಂತ ಹಲ್ಲುಗಳು ಅಂತ ಇದೆ. ಆ ಹಲ್ಲಿನ ಸಂಖ್ಯೆ ಕೆಳದವಡೆ ಮೇಲ್ದವಡೆ ಮೇಲೆ ಎಷ್ಟೆಷ್ಟಿದೆ ಅಂತ ಹೇಳಿ ಬರಿಬಹುದು. ಸೊ ಈ ಒಂದು ಪಿಕ್ಚರ್ ನ ನೋಡಿದ್ರೆ ನಿಮ್ಗೆ ಒಂದು ಕ್ಲಿಯರ್ ಇಮೇಜ್ ಸಿಗುತ್ತೆ. ಈ ಬಾಚಿ ಹಲ್ಲು ಎಷ್ಟಿದೆ, ಕೆನೈನ್ ಕೋರೆ ಹಲ್ಲು ಎಷ್ಟಿದೆ ಅನ್ನೋದನ್ನ ಆ ರೀತಿಯಾಗಿ ನೀವು ಅದನ್ನ ಚಾರ್ಟ್ ನ ಫಿಲ್ ಮಾಡುವಂತಹ ಪ್ರಯತ್ನವನ್ನ ಮಾಡಿ. ಓಕೆ. ಎಸ್ ನೋ ಮ್ಯಾಮ್, ಒಬ್ರೇ ನೀವು ಮಾತಾಡ್ಬೇಕು ಮ್ಯಾಮ್, ನೀವು ಒಬ್ರೇ ಮಾತಾಡಿ ಮ್ಯಾಮ್, ಸಾಕು, ನಾವು ಜಸ್ಟ್ ಕ್ಲಾಸನ್ನ ಕೇಳಿಸ್ಕೊಂತೀವಿ. ಹೌದಾ? ಓಕೆ. ಸೊ ಮುಂದೆ ನಾವು ಇದು ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಒಂದು ಪುಟ್ಟ ಪ್ಯಾರಾಗ್ರಾಫ್ ಆಗಿ ಇದೆ. ಪೇಜ್ ನಂಬರ್ 21ರಲ್ಲಿ ಸಿಹಿ ತಿನಿಸು ಮತ್ತು ದಂತಕ್ಷಯ. ದಂತಕ್ಷಯ ಅಂತ ಹೇಳಿದ್ರೆ ಕ್ಯಾವಿಟಿ ಅಂತ ಕರಿತೀವಲ್ವಾ, ಅದು. ಸೊ ಇದ್ರ ಬಗ್ಗೆ ಒಂದಿಷ್ಟು ವಿಷಯಗಳಿದೆ. ದಂತಕ್ಷಯ ಬಗ್ಗೆ, ಟೂತ್ ಡಿಕೆ ಆಗುವಂಥದ್ದು. ಸೊ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಇದೆ. ಅದ್ರ ಬಗ್ಗೆ ಒಂದು ಪುಟ್ಟ ನೋಟನ್ನ ಬರ್ಕೊ ಬಂದಿದ್ದೀನಿ. ಆದ್ರೆ ಅದಕ್ಕಿಂತ ಮುಂಚೆ ಟೆಕ್ಸ್ಟ್ ಬುಕ್ ಅನ್ನ ಓಪನ್ ಮಾಡಿ ನೀವೆಲ್ಲ. ಪೇಜ್ ನಂಬರ್ 20ರಲ್ಲಿ ನಿಮ್ಗೊಂದು ಚಟುವಟಿಕೆ ಇದೆ. ಸೊ ಏನಿದೆ ಚಟುವಟಿಕೆ? 2 ಗಾಜಿನ ಪ್ರಣಾಳಗಳನ್ನ ತೆಗೆದುಕೊಂಡು, ಪ್ರಣಾಳಗಳು ಅಂದ್ರೆ ಟೆಸ್ಟ್ ಟ್ಯೂಬ್ಸ್, ಅವುಗಳನ್ನ ಎ ಮತ್ತು ಬಿ ಅಂತ ಗುರುತಿಸಿ. ಎ ಪ್ರಣಾಳಕ್ಕೆ 1 ಚಮಚ ಅನ್ನವನ್ನ ಹಾಕಿ, ಬಿ ಪ್ರಣಾಳಕ್ಕೆ 3ರಿಂದ 5 ನಿಮಿಷ ಜಗಿಯಲ್ಪಟ್ಟ 1 ಚಮಚದಷ್ಟು ಅನ್ನವನ್ನ ಹಾಕಿ. ಅರ್ಥ ಆಯ್ತಾ? ಒಂದ್ರಲ್ಲಿ ಮಾಮೂಲಿ ಅನ್ನ, ಇನ್ನೊಂದ್ರಲ್ಲಿ ನಾವು ಜಗದಂತಹ ಅನ್ನವನ್ನ ಹಾಕಿ 2ಕ್ಕೂ 3ರಿಂದ 4 ml ನಷ್ಟು ನೀರ್ ಸೇರಿಸಿ. ಈಗ ಪ್ರತಿಯೊಂದು ಪ್ರಣಾಳಕ್ಕೆ ಅಯೋಡಿನ್ ದ್ರಾವಣದ 2-3 ಹನಿಗಳನ್ನ ಸೇರಿಸೋದ್ರಿಂದ ಏನಾಗುತ್ತೆ? ಪ್ರಣಾಳದಲ್ಲಿ ಬಣ್ಣ ಬದಲಾವಣೆ ಆಗ್ಲಿಕ್ಕೆ ಶುರುವಾಗುತ್ತೆ. ಸೊ ಆದ್ರೆ ಈ ಲಾಲಾರಸ ಅಂದ್ರೆ ಎಂಜಲು ಅಂತೀವಲ್ಲ, ಸಲೈವಾ. ಲಾಲಾರಸ ಅಥವಾ ಈ ಸಲೈವದ ಪರಿಣಾಮವಾಗಿ ಏನಾಗುತ್ತೆ? ಈ ಪಿಷ್ಟ ಅಂತ ಹೇಳಿದ್ರೆ ನೋಟ್ ಮಾಡ್ಕೊಳ್ಳಿ ಇದನ್ನು ಸಹ. ಪಿಷ್ಟ ಅಂದ್ರೆ ಸ್ಟಾರ್ಚ್ ಅಂತ ಕರಿತೀವಿ. ಈ ಪಿಷ್ಟದಲ್ಲಿ ಸಕ್ಕರೆಯ ಅಂಶ ರಿಲೀಸ್ ಆಗ್ತಾ ಹೋಗುತ್ತೆ. ಅದನ್ನೇ ನಾವು ಗ್ಲೂಕೋಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ಇದ್ರ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕಾಗುತ್ತೆ. ಆದ್ರಿಂದಾನೇ ಬಣ್ಣದ ಬದಲಾವಣೆಯನ್ನ ನೀವು ಗಮನಿಸಬಹುದು. ಪಿಷ್ಟದ ಮೇಲೆ ಲಾಲಾರಸ ಪರಿಣಾಮವನ್ನು ಕೂಡ ನಾವು ಗಮನಿಸ್ತಾ ಹೋಗಬಹುದು. ಸೊ ಇದು ನಮ್ಮ ಒಂದು ಆಹಾರದಲ್ಲಿ ಉಂಟಾಗುವಂತಹ ತಿಂದ ಅಂತ ಆಹಾರದಲ್ಲಿ ಉಂಟಾಗೋದ್ರ ಬಗ್ಗೆ ನಾವು ಮಾತಾಡಿದ್ವಿ. ಈಗ ಹಲ್ಲಿನ ಸ್ವಚ್ಛತೆ ಅಥವಾ ಸುರಕ್ಷತೆಯ ಬಗ್ಗೆ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗ್ತಾ ಬರುತ್ತೆ. ಸೊ ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ ಅಂತ ಹೇಳಿದ್ರೆ ಮುಂದೆ ವಿಪರೀತವಾದಂತಹ ಹಲ್ಲಿನ ಸಮಸ್ಯೆಗಳನ್ನ ನೀವು ಎದುರಿಸ್ಬೇಕಾಗತ್ತೆ. ಸೊ ಒಂದೊಂದೇ ಕಡೆಗೆ ಗಮನ ಕೊಡ್ತಾ ಹೋಗೋಣ. ದಿನಕ್ಕೆ ಎಷ್ಟು ಜನರಿಗೆ 2 ಬಾರಿ ಹಲ್ಲನ್ನ ಉಜ್ಜುವಂತಹ ಅಭ್ಯಾಸ ಇದೆ? ಹೋಗಿ ಮೇಡಮ್, ಒಂದ್ ದಿನ ಹಲ್ಲು ಉಜ್ಜೋದೆ, ಒಂದ್ಸಲ ಉಜ್ಜೋದೆ ಹೆಚ್ಚು. ನಾವು ಇನ್ನು 2 ಸಲ ಉಜ್ಬೇಕಂತೆ ಅಂತ ಅನ್ಕೊಂಡವ್ರು ಎಷ್ಟು ಜನ ಇದ್ದೀರಾ? ನೋಡಿ, ದಿನಕ್ಕೆ 2 ಬಾರಿ ಆದ್ರೂ ಕೂಡ ಫ್ಲೋರೈಡ್ ಟೂತ್ ಪೇಸ್ಟ್ ನಿಂದ ಹಲ್ಲುಗಳನ್ನ ಬ್ರಷ್ ಮಾಡ್ಬೇಕಾಗತ್ತೆ. ದಿನಕ್ಕೆ ಒಮ್ಮೆ ಫ್ಲಾಸ್ ಮಾಡಿ ಮತ್ತು ನಿಯಮಿತವಾಗಿ ದಂತ ವೈದ್ಯರನ್ನ ಭೇಟಿ ಮಾಡ್ಬೇಕಾಗತ್ತೆ. ಸೊ ಇನ್ ಅ ಡೇ ವಿ ಹ್ಯಾವ್ ಟು ಬ್ರಷ್ ಯೋರ್ ಟೀತ್ ಟ್ವೈಸ್ ಡೈಲಿ. ಅದನ್ ಬಿಟ್ಟು ಫ್ಲಾಸ್ ಅಂದ್ರೆ ಒಂದು ಉದ್ದದ ತಂತಿಯ ರೂಪದಲ್ಲಿ ಇರುತ್ತೆ. ಇದು ಹಲ್ಲಿನ ನಡುವಿನ ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಲಿಕ್ಕೆ ಬಳಸಲಾಗುತ್ತೆ. ಮತ್ತೆ ದಂತ ವೈದ್ಯರು, ಡೆಂಟಿಸ್ಟ್ ಗಳನ್ನ ಕೂಡ ಆಗಾಗ ಭೇಟಿ ಮಾಡೋದು ಬಹಳ ಮುಖ್ಯ ಆಗ್ತಾ ಬರುತ್ತೆ.
ಹಿಂಭಾಗದ ಹಲ್ಲುಗಳು ಮತ್ತು ಹಲ್ಲಿನ ನಡುವಿನ ಅಂತರವನ್ನ ಸ್ವಚ್ಛಗೊಳಿಸೋದಕ್ಕೆ ಮರಿಬಾರ್ದು. ಈಗ ಹಿಂಭಾಗದ ಹಲ್ಲುಗಳು ಅಂತ ಹೇಳಿದ್ರೆ ಉದಾಹರಣೆಗೆ ಇದನ್ನ ಹಲ್ಲುಗಳು ಅಂತ ಅನ್ಕೊಂಡು ಇದನ್ನ ಬ್ರಷ್ ಅನ್ಕೊಳ್ಳಿ. ಎಷ್ಟೋ ಜನರಿಗೆ ಬರೀ ಮುಂಭಾಗವನ್ನ ಮಾತ್ರ ಹಲ್ಲಿನಿಂದ ಉಜ್ಲಿಕ್ಕೆ ಬರುತ್ತೆ. ಆ ಹಿಂಭಾಗವನ್ನ ಕೂಡ ನಾವು ಸರಿಯಾಗಿ ಹಲ್ಲಿನಿಂದ ಉಜ್ಬೇಕಾಗತ್ತೆ. ಕ್ಷಮಿಸಿ, ಹಿಂಭಾಗವನ್ನು ಕೂಡ ಸರಿಯಾಗಿ ನಾವು ಹಲ್ಲುಜ್ಜುವಂತಹ ಬ್ರಷ್ ನಿಂದ ಉಜ್ಬೇಕಾಗತ್ತೆ. ಸೊ ಮುಂಭಾಗ, ಹಿಂಭಾಗ, ದವಡೆಯ ಭಾಗ ಎಲ್ಲಾ ಕಡೆಯೂ ಹಲ್ಲನ್ನ ಸರಿಯಾಗಿ ನಾವು ಉಜ್ಬೇಕಾಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಸೊ ಮತ್ತೆ ಈ ಹಲ್ಲಿನ ನಡುವಿನ ಅಂತರ. ಕೆಲವ್ರಿಗೆ ಹಲ್ಲುಗಳ ನಡುವೆ ಅಂತರ ಅನ್ನೋದು ಇರುತ್ತೆ. ಆದ್ರಿಂದ ಅದನ್ನ ಕೂಡ ನಾವು ತುಂಬಾ ಸ್ವಚ್ಛವಾಗಿ ಇಟ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಒಣಬಾಯಿ, ಮಧುಮೇಹದಂತಹ ಆರೋಗ್ಯ ಸಮಸ್ಯೆಗಳಿದ್ರೆ ದಂತ ವೈದ್ಯರ ಸಲಹೆಯನ್ನ ಪಡಿಬೇಕಾಗತ್ತೆ. ನೆಕ್ಸ್ಟ್, ಬ್ರಷ್ ಮಾಡುವಂತಹ ಸರಿಯಾದ ವಿಧಾನದ ಬಗ್ಗೆ ತಿಳ್ಕೊಂತಾ ಹೋಗೋಣ. ದಿನಕ್ಕೆ 2 ಬಾರಿ ನಾವು ಬ್ರಷ್ ಮಾಡ್ಬೇಕಾಗತ್ತೆ. ನಿಮಗೆ ಹಲ್ಲುಗಳನ್ನ ದಿನಕ್ಕೆ 2 ಬಾರಿ ಬೆಳಗ್ಗೆ ಮತ್ತು ಸಂಜೆ ಮಲಗುವ ಮುನ್ನ ಬ್ರಷ್ ಮಾಡೋದು ತುಂಬಾ ಮುಖ್ಯ ಆಗ್ತಾ ಹೋಗುತ್ತೆ. ಅಗೇನ್, ಟೈಮ್ ಅಂಡ್ ಅಗೇನ್ ಐ ಆಮ್ ರಿಪೀಟಿಂಗ್, ಫ್ಲೋರೈಡ್ ಉಳ್ಳಂತಹ ಟೂತ್ ಪೇಸ್ಟ್, ಎಸ್ಪೆಷಲಿ ಉತ್ತರ ಕರ್ನಾಟಕ, ದ್ವಿಭಾಷಾ ಪ್ರದೇಶ, ಈ ಆಂಧ್ರ ಪ್ರದೇಶದ ಬಾರ್ಡರು, ಮತ್ತೆ ಕೆಲವೊಂದು ಕರಾವಳಿ ಸೌತ್ ಕೆನರಾ ಪ್ರದೇಶ, ಇಲ್ಲಿ ಏನಾಗುತ್ತೆ, ಆ ಒಂದು ವಾತಾವರಣದಲ್ಲಿ ಫ್ಲೋರೈಡ್ ನ ಅಂಶ ಬಹಳ ಕಮ್ಮಿ ಇರೋದ್ರಿಂದ ಹಲ್ಗಳ ಮೇಲೆ ಒಂದಿಷ್ಟು ಕರೆ ಅನ್ನೋ ರೀತಿ ಕಾಣ್ತಾ ಇರುತ್ತೆ. ಅಂತವ್ರಿಗೆ ಫ್ಲೋರೈಡ್ ಇರುವಂತಹ ಟೂತ್ ಪೇಸ್ಟ್ ನ ಬಳಸಿ ಅಂತ ಡಾಕ್ಟರು ಶಿಫಾರಸ್ ಮಾಡ್ತಾರೆ. ಅವ್ರು ಮಾತ್ರ ಅಲ್ಲ, ಎಲ್ಲಾರು ಕೂಡ ಫ್ಲೋರೈಡ್ ಉಳ್ಳಂತಹ ಟೂತ್ ಪೇಸ್ಟ್ ಅನ್ನೇ ಬಳಸಬೇಕಾಗುತ್ತೆ. ಮತ್ತೆ ಸರಿಯಾದ ಬ್ರಷ್. ಮಕ್ಕಳಿಗೆ ಸಣ್ಣ ತಲೆ ಮತ್ತು ಮೃದುವಾದ ಬಿರುಗೂದಲುಗಳಿರುವಂತಹ ಟೂತ್ ಬ್ರಷ್ ಅನ್ನ ಬಳಸಬೇಕಾಗತ್ತೆ. ಜೊತೆಗೆ 2 ನಿಮಿಷ ಪ್ರತಿ ಹಲ್ಲುಗಳನ್ನ ಸ್ವಚ್ಛಗೊಳಿಸಲು ಕನಿಷ್ಠ 2 ನಿಮಿಷಗಳ ಕಾಲ ಬ್ರಷ್ ಮಾಡಬೇಕು. ಸೊ ನಮ್ಮ ದೇಹದಲ್ಲಿ ಎಷ್ಟು ಹಲ್ಲುಗಳಿರುತ್ತೆ? 32 ಅಲ್ವಾ? ಪ್ರತಿ ಹಲ್ಲಿಗೂ 2 ನಿಮಿಷ ಅಂತ ಹೇಳಿದ್ರೆ 32 ಇಂಟು 2 ನಿಮಿಷ ಎಷ್ಟಾಗುತ್ತೆ? 64 ನಿಮಿಷ. ಅಂದ್ರೆ 1 ಗಂಟೆ 4 ನಿಮಿಷ ನಾವು ಹಲ್ಲನ್ನ ಉಜ್ಬೇಕು. ಬೆಳಗ್ಗೆ ಮತ್ತು ಸಂಜೆ ಅಂದ ತಕ್ಷಣ ಒಂದ್ ದಿನದಲ್ಲಿ ಹಲ್ಲನ್ನ ಎಷ್ಟು ಗಂಟೆ ಉಜ್ಬೇಕಾಗತ್ತೆ? 2 ಗಂಟೆ 8 ನಿಮಿಷ ನಾವು ಹಲ್ಲನ್ನ ಉಜ್ಬೇಕು. ನಮ್ಗೆ ಒಂದ್ ದಿನದಲ್ಲಿ ಎಷ್ಟು ಸಮಯ ಇದೆ? 24 ಗಂಟೆ. 24 ಗಂಟೆಲಿ 2 ಅವರ್ ಬರೀ ಹಲ್ಲೇ ಉಜ್ಕೊಂಡ್ಲಿರಕ್ ಸಾಧ್ಯನಾ? ಇಲ್ಲ. ಸೊ ಇದು ತಪ್ಪಾದ ತಿಳುವಳಿಕೆ. ಸೊ ಒಟ್ಟಾರೆ ಈ 32 ಹಲ್ಲುಗಳನ್ನು ಸೇರಿಸಿ ಅವ್ರು ಹೇಳ್ತಾ ಇರೋದು, ಎಲ್ಲಾ ಹಲ್ಲುಗಳನ್ನ 2 ನಿಮಿಷದಲ್ಲಿ ಉಜ್ಬೇಕು ಅನ್ನುವಂಥದ್ದು. ಒಂದೊಂದು ಹಲ್ಲುಗಳಿಗೆ 2 ನಿಮಿಷ ಅಂತ ಅರ್ಥ ಅಲ್ಲ. ಸೊ ಹಲ್ಲನ್ನ ಉಜ್ಜುವಂತಹ ಸರಿಯಾದ ಕ್ರಮ ಸಿ ಫಾರ್ಮ್ ಅಂತ ಹೇಳ್ತೀವಿ. ನನ್ನ ಕೈನ ಚಲನೆ ನೋಡಿ ಯಾವ ರೀತಿ ಮೂವ್ ಆಗ್ತಾ ಇದೆ ಅಂತ. ಗಮನಿಸಿದ್ರಾ? ಯಾವ ರೀತಿ ಮೂವ್ ಆಗ್ತಾ ಇದೆ ನನ್ನ ಕೈಗಳು? ಸಿ ಆಕಾರದಲ್ಲಿ ಮೂವ್ ಆಗ್ತಾ ಇದೆ ಅಲ್ವಾ? ಸೊ ಏನಾಗುತ್ತೆ, ಹಲ್ಲಿನ ಕೊಳೆತ ಹೆಚ್ಚು ಕಂಡು ಬರುವಂತಹ ಹಿಂಭಾಗದ ಹಲ್ಲುಗಳನ್ನ ಸ್ವಚ್ಛಗೊಳಿಸಿ ಫ್ಲೋಸಿಂಗ್ ಮತ್ತು ಪ್ರಾಕ್ಸಿಮಲ್ಸ್ ಮೂಲಕ ಕ್ಲೀನ್ ಮಾಡ್ಬೇಕಾಗತ್ತೆ.
ಹಲ್ಲುಜ್ಜೋದ್ರಿಂದ ತಲುಪಲು ಸಾಧ್ಯವಾಗದ ಹಲ್ಲುಗಳ ನಡುವಿನ ಅಂತರವನ್ನ ಸ್ವಚ್ಛಗೊಳಿಸ್ಲಿಕ್ಕೆ ನಾವ್ ದಿನಾ ಫ್ಲಾಸ್ ಮಾಡ್ಬೇಕಾಗತ್ತೆ. ಸಿ ಆಕಾರದ ಚಲನೆ. ನಾನ್ ಹಲ್ಲು ಉಜ್ತಾ ಇರ್ಬೇಕಾದ್ರೆ ಗಮನಿಸಬಹುದಿತ್ತು. ನನ್ನ ಕೈ ಸಿ ಆಕಾರದಲ್ಲಿ ಸಾಗ್ತಾ ಇತ್ತು. ಹಲ್ಲಿನ ಸುತ್ತಲೂ ಫ್ಲೋಸ್ ಅನ್ನು ಸಿ ಆಕಾರದಲ್ಲಿ ಬಿಗಿಯಾಗಿ ಸುತ್ತಿ ಮತ್ತು ಸುಮಾರು 10 ಬಾರಿ ಸ್ವಚ್ಛಗೊಳಿಸ್ಬೇಕಾಗತ್ತೆ. ಮತ್ತೆ ಪ್ರಾಕ್ಸಿಮಲ್ ಬ್ರಷಸ್‌ಗಳು ಅಂತ ಸಿಗುತ್ತೆ. ವಾಟರ್ ಫ್ಲಾಸರ್‌ಗಳು ಅಂತ ಸಿಗುತ್ತೆ. ಮತ್ತೆ ಮೌತ್ ಫ್ರೆಶ್ನರ್‌ಗಳು ಸಿಗ್ತಾ ಹೋಗುತ್ತೆ. ಇಷ್ಟೆಲ್ಲ ಮಾಡೋದಲ್ದೆ ನಿಯಮಿತವಾಗಿ ಸುಮಾರು ಒಂದು 6 ತಿಂಗಳಿಗಾದ್ರೂ ಒಂದ್ಸಲ ಹಲ್ಲಿನ ಡಾಕ್ಟರ್, ದಂತ ವೈದ್ಯರನ್ನ ಭೇಟಿ ಮಾಡೋದು ಬಹಳ ಮುಖ್ಯ. ವೃತ್ತಿಪರವಾಗಿ ಪ್ರೊಫೆಷನಲ್ ಆಗಿ ಅವರು ಹಲ್ಲನ್ನ ಕ್ಲೆನ್ಸ್ ಮಾಡ್ತಾರೆ, ಶುಚಿಗೊಳಿಸ್ತಾರೆ. ಮತ್ತೆ ಹಲ್ಲಿನಲ್ಲಿ ಕೊಳೆತಂತದ್ದಾಗಿದ್ರೆ ಅಥವಾ ಅರಿಶಿಣ ಬಣ್ಣಕ್ಕೆ ತಿರುಗಿದ್ರೆ ಆಗ್ಲೂ ಕೂಡ ಅದಕ್ಕೆ ಫ್ಲೋರೈಡ್‌ನ ಚಿಕಿತ್ಸೆ ಕೂಡ ಮಾಡಲಾಗುತ್ತೆ. ಓಕೆ. ಇದಿಷ್ಟು ಹಲ್ಲಿನ ಕುರಿತಾದಂತ ಮಾಹಿತಿಯಾಗಿತ್ತು. ಮುಂದಿನ ಕ್ಲಾಸ್‌ನಲ್ಲಿ ಮತ್ತೊಂದಿಷ್ಟು ವಿಷಯಗಳನ್ನ ಹೊತ್ತು ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಅಪ್ಪಣೆ ಕೊಡಿ. ಸದ್ಯಕ್ಕೆ ನಾನು ವಿರಾಮವನ್ನ ತೆಗೆದುಕೊಂತಾ ಇದ್ದೀನಿ. ಎಲ್ಲಾರ್ಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.